ನಮಸ್ಕಾರ. ಸೂರ್ಯ ರಶ್ಮಿ ವಿಸ್ಮಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾಡಿನಾದ್ಯಂತ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸೂರ್ಯ ತನ್ನ ಪಥ ಬದಲಾಯಿಸುವಂತಹ ಸುದಿನ ಇವತ್ತು. ಶಿವನ ಆಲಯಗಳಲ್ಲಿ ವಿಶೇಷ ಪೂಜೆ ಬೆಳಗ್ಗೆಯಿಂದಲೂ ಕೂಡ ನೆರವೇರ್ತಾ ಇದೆ. ಬೆಂಗಳೂರಿನ ಗವಿಪುರಂನಲ್ಲಿರುವ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸೂರ್ಯ ರಶ್ಮಿ ಸ್ಪರ್ಶ ನಡೆಯಲಿದೆ. ಹಾಗಾಗಿ ಸಂಭ್ರಮ ಇಮ್ಮಡಿಯೇ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಒಂದು ಕಡೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಮತ್ತೊಂದು ಕಡೆ ಭಕ್ತರು ಸಾಲುಗಟ್ಟಿ ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಈ ಒಂದು ಸೂರ್ಯ ರಶ್ಮಿಯ ಪವಾಡವನ್ನ ಕಣ್ತುಂಬಿಸಿಕೊಳ್ಳೋದಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರ್ಯ ರಶ್ಮಿ ಪವಾಡ ಕೂಡ ನಡೆಯುತ್ತೆ. ಈ ಸಂಭ್ರಮವನ್ನ ಕಣ್ತುಂಬಿಸಿಕೊಳ್ಬೇಕು ಅಂತಲೇ ಬೆಂಗಳೂರಿನ ಬೇರೆ ಬೇರೆ ಭಾಗದಿಂದ ಭಕ್ತರು ಬರ್ತಾರೆ, ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಜಮಾಯಿಸಿದ್ದಾರೆ ದೇಗುಲದಲ್ಲಿ ನಡೆಯುವ ಈ ಕೌತುಕವನ್ನ ಕಣ್ತುಂಬಿಸಿಕೊಳ್ಳೋದಿಕ್ಕೆ. ಇನ್ನು ದೇವಸ್ಥಾನದಿಂದಲೂ ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಭಕ್ತರಿಗಾಗಿ LED ವ್ಯವಸ್ಥೆ ಇದೆ ಈ ಐತಿಹಾಸಿಕ ದೃಶ್ಯವನ್ನ ಕಣ್ತುಂಬಿಸಿಕೊಳ್ಳೋದಿಕ್ಕೆ. ಯಾಕಂತಂದ್ರೆ ಆ ಒಂದು ಕ್ಷಣದಲ್ಲಿ ಪ್ರತಿಯೊಬ್ಬರು ಅದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ LED ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಎಲ್ಲಿದ್ದಾರೋ ಅಲ್ಲಿಂದ ಆ ಒಂದು ಪವಾಡವನ್ನ ಕಣ್ತುಂಬಿಸಿಕೊಳ್ಳಬಹುದು ಅಂತ. ಇನ್ನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯ ಪಥ ಬದಲಿಸ್ತಾ ಇದ್ದಾನೆ. ಸೂರ್ಯ ಪಥ ಬದಲಿಸುವಾಗ ಶಿವನ ಪಾದಕ್ಕೆ ನಮಿಸ್ತಾನೆ. ಈ ಒಂದು ವಿಸ್ಮಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. 5:14 5 ಗಂಟೆ 18 ನಿಮಿಷದವರೆಗೂ ಕೂಡ ಸೂರ್ಯನ ಕಿರಣಗಳು ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೆ. ಸೂರ್ಯ ರಶ್ಮಿ ಚುಂಬನ ಕಣ್ತುಂಬಿಸಿಕೊಳ್ಳೋದಕ್ಕೆ ಭಕ್ತರು ಕೂಡ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ವೀಕ್ಷಕರೇ, ತಾವು ಕೂಡ ಮನೆಯಿಂದಲೇ ಈ ಒಂದು ಅದ್ಭುತ ಕ್ಷಣವನ್ನ ಪವಾಡವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅನ್ನ ನೋಡೋದರ ಮುಖಾಂತರವಾಗಿ ಕಣ್ತುಂಬಿಕೊಳ್ಬಹುದು, ಅದಕ್ಕೆ ಸಾಕ್ಷಿ ಆಗಬಹುದು. ನೇರ ಪ್ರಸಾರದ ದೃಶ್ಯವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ಬೋದು. ಇದರ ಜೊತೆಗೆ ಈ ಒಂದು ಪವಾಡದ ಈ ವಿಶೇಷತೆ ಏನು ಅನ್ನೋದರ ಕುರಿತಾಗಿಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಾಡಿನಾದ್ಯಂತ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಒಂದು ಕಡೆ, ಮತ್ತೊಂದು ಕಡೆ ಬೆಂಗಳೂರಿನ ಗವಿಪುರಂನಲ್ಲಿರುವ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ರಶ್ಮಿ ಸ್ಪರ್ಶ ಮಾಡಲಿದೆ. ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಇನ್ನು ಅಲ್ಲಿಂದಲೇ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಕೌತುಕವನ್ನ, ಸೂರ್ಯ ರಶ್ಮಿ ಪವಾಡವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭಕ್ತರು ಬಂದಿದ್ದಾರೆ. ಸೊ ಅವ್ರಿಗಾಗಿ ಏನೆಲ್ಲ ವ್ಯವಸ್ಥೆಗಳು ಅಲ್ಲಿ ಆಗಿದೆ, ಜೊತೆಗೆ ಕ್ಷಣಗಣನೆ ಆರಂಭ ಆಗಿದೆ. ಆ ಒಂದು ಕ್ಷಣಕ್ಕೆ ಏನು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ? ಎಸ್ ವೀಣಾ, ನಿಜಕ್ಕೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕೌತುಕದ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಗಣ ಕೂಡ ಸಿದ್ಧವಾಗಿರುವಂತದ್ದು ಗಮನಿಸ್ತಾ ಇದ್ದೀರಿ. ಇದು ಗವಿಗಂಗಾಧರೇಶ್ವರ ದೇವಸ್ಥಾನದ ಮುಂಭಾಗದ ದೃಶ್ಯಗಳು. ಸದ್ಯಕ್ಕೆ ಒಳಭಾಗದಲ್ಲಿ ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಜೊತೆಗೆ ಭಕ್ತರಿಗೋಸ್ಕರ LED ಸ್ಕ್ರೀನ್ಗಳನ್ನೆಲ್ಲ ಅಳವಡಿಸಲಾಗಿದೆ. ಸಾವಿರಾರು ಜನ ಭಕ್ತರು, ಸಹಸ್ರಾರು ಜನ ಭಕ್ತರು ಈ ಒಂದು ಸಂದರ್ಭದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಕೌತುಕದ ಕ್ಷಣವನ್ನ ಕಾಯ್ದುಕೊಳ್ಳೋದಕ್ಕೆ. ಜೊತೆಗೆ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೊರಭಾಗದಲ್ಲಿ ವೀಕ್ಷಣೆಗೆ ಅಂತ ಹೇಳಿ LED ಸ್ಕ್ರೀನ್ಗಳನ್ನ ಹಾಕಲಾಗಿದೆ. ಜೊತೆಗೆ ಭಜನೆಯನ್ನ ಮಾಡುವ ಮುಖಾಂತರವಾಗಿ ಈ ಒಂದು ಕ್ಷಣಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಭಕ್ತಾದಿಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನ್ ಹೇಳ್ತಿದ್ರೆ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀರಾ? ನಾವು 2 ಗಂಟೆಯಿಂದನೇ ವೇಟ್ ಮಾಡ್ತಾ ಇದೀವಿ. ಗೇಟ್ ಓಪನ್ ಮಾಡಿಲ್ಲ, ಒಳಗಡೆ ಬಿಟ್ಟಿಲ್ಲ, ನಮ್ಮನ್ನ ಇಲ್ಲೇ ಕಾಯ್ತಿದ್ದಾರೆ. ಸಣ್ಣ ಸಣ್ಣ ಮಕ್ಳನ್ನ ಹಿಡ್ಕೊಂಡು ಕಾಯ್ತಾ ಇದೀವಿ. ಕೌತುಕದ ಕ್ಷಣ ಎಲ್ಲೂ ಕೂಡ ಇಲ್ಲ ಈ ತರದ ಒಂದು ಕ್ಷಣ. 5:14ಕ್ಕೆ 5:14ರಿಂದ 17ರವರೆಗೂ ಕೂಡ ಸೂರ್ಯ ರಶ್ಮಿ ಹೋಗಿ ಲಿಂಗದ ಮೇಲೆ ಬೀಳುವಂತದ್ದು. ಈ ಕ್ಷಣವನ್ನು ಕಣ್ತುಂಬಿಕೊಳ್ಳೋಕೆ ಬಂದಿರೋದ ಹೇಗೆ? ನಮ್ಮ ಹಿಂದೂ ಧರ್ಮದಕ್ಕೇನೆ ಇದು ಒಂದು ನಮಗೆ ತುಂಬಾ ನಾವು ಅದೃಷ್ಟ ಮಾಡಿದೀವಿ ಅಂತ ಹೇಳ್ಬೋದು. ಅದೇ ತರನೇ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದು ನಮ್ಮ ಬೆಂಗಳೂರಲ್ಲಿ ಈ ದೇವಸ್ಥಾನದಲ್ಲಿ ಈ ಲಿಂಗ ಸ್ಪರ್ಶ ಆಗುತ್ತೆ ಅಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು. ಸೊ ನಾವೆಲ್ಲ ಇಲ್ಲಿ ಬಂದಿದೀವಿ ಅಂತಂದ್ರೆ ನಾವೆಲ್ಲ ಅದೃಷ್ಟಶಾಲಿಗಳು, ಪುಣ್ಯವಂತರು. ಈಗ ಆ ದೇವರ ದರ್ಶನ ಆಗ್ಬೇಕು. ಅದಕ್ಕೆ ನಾವೆಲ್ಲರ ದೇವರ ಸ್ಪರ್ಶಕ್ಕೋಸ್ಕರ, ದೇವರ ದರ್ಶನಕ್ಕೋಸ್ಕರ ಎಲ್ಲರೂ ದೇವರನ್ನು ಸ್ವಾಗತಿಸ್ತಾ ಇದ್ದೀವಿ ನಮ್ಮ ಹಾಡಿನ ಮೂಲಕವಾಗಿ. ಸೊ ಹರ ಹರ ಮಹಾದೇವ. ಗೇಟ್ ಒಂದು ಓಪನ್ ಮಾಡಿ. ವೀಣಾ, ಇದು ಭಕ್ತರು ಹೇಳ್ತಾ ಇರುವಂತದ್ದು ಸಾಕಷ್ಟು ಹೊತ್ತಿನಿಂದ ವೆಯ್ಟ್ ಮಾಡ್ತಾ ಇದ್ದಾರೆ.
ಜೊತೆಗೆ ಈ ಬಾರಿಯ ಸೂರ್ಯರಶ್ಮಿಯ ವೈಟಿಂಗ್ ಗೋಸ್ಕರ ಸಾಕಷ್ಟು ಜನ ಬಂದಿದ್ದಾರೆ. ಜೊತೆಗೆ ಅವ್ರಿಗೆಲ್ಲರಿಗೂ ಕೂಡ ವ್ಯವಸ್ಥೆ, ಪ್ರಸಾದ ವಿತರಣೆ ವ್ಯವಸ್ಥೆ ಕೂಡ ಆಗಿದೆ. ಆದ್ರೆ ಗಮನಿಸಬೇಕಾದಂತ ಸಂಗತಿ ಏನು ಅಂತ ಹೇಳಿದ್ರೆ, ಈ ಬಾರಿಯ ಸೂರ್ಯರಶ್ಮಿಯ ಒಂದು ಸ್ಪರ್ಶ ಆಗತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಸ್ವಲ್ಪ ಗೊಂದಲಮಯವಾದ ವಾತಾವರಣ ಸದ್ಯಕ್ಕೆ ದೇವಸ್ಥಾನದ ಮುಂಭಾಗದಲ್ಲಿರುವಂತದ್ದು. ಯಾಕಂತ ಹೇಳಿದ್ರೆ ಬಾನಿನಲ್ಲಿ ಒಂದಿಷ್ಟು ಮೋಡ ಕವಿದ ವಾತಾವರಣ ಇರುವಂತದ್ದು, ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಕೂಡ ಆ ತರದ ವಾತಾವರಣ ಇರೋದ್ರಿಂದಾಗಿ ಈ ಬಾರಿ ಸೂರ್ಯರಶ್ಮಿ ಬೀಳುತ್ತಾ ಇಲ್ವಾ ಅನ್ನೋಂತ ಅನುಮಾನದಲ್ಲಿ ಸದ್ಯಕ್ಕೆ ಇರುವಂತದ್ದು. ಹವಾಮಾನದ ವಿಚಾರದಲ್ಲಿ ಕೂಡ ಈ ಬಾರಿಯ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆಗತ್ತಾ ಇಲ್ವಾ ಅನ್ನುವಂತ ಅನುಮಾನ ಸದ್ಯಕ್ಕೆ ಭಕ್ತರನ್ನ ಕಾಡ್ತಾ ಇದೆ. ಸದ್ಯಕ್ಕೆ ಒಳಭಾಗದಲ್ಲಿ ಪೂಜೆ ಆರಂಭಗೊಂಡಿದೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಪೂಜೆಗಳನ್ನ ಆರಂಭಿಸಿದ್ದಾರೆ. ಬೆಳಗಿನಿಂದಲೂ ಕೂಡ, ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಪೂಜೆ ನಡೀತಾ ಇತ್ತು. ಈಗಲೂ ಕೂಡ ವಿಶೇಷವಾದಂತಹ ಪೂಜೆಗಳಾಗ್ತಾ ಇದೆ. ಜೊತೆಗೆ ಸೂರ್ಯರಶ್ಮಿ ಬೀಳುವಂತಹ ಹೊತ್ತಿನಲ್ಲಿ ಕೂಡ ವಿಶೇಷವಾದಂತಹ ಕ್ಷೀರಾಭಿಷೇಕ ನಡೀಲಿಕ್ಕಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಒಳಭಾಗದಲ್ಲಿ ಪೂಜೆ ನಡೀತಾ ಇದೆ. ವೀಣಾ, ಎಸ್ ಥ್ಯಾಂಕ್ ಯು ಸ್ವಸ್ತಿಕ. ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ನಾನು ಪಡಿತೀನಿ. ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಗವಿ ಗಂಗಾಧರೇಶ್ವರನ ದೇಗುಲದಲ್ಲಿ ಸೂರ್ಯ ರಶ್ಮಿಯ ಪವಾಡ ನಡೆಯೋದಿಕ್ಕೆ ಈಗ ಸರಳವಾಗಿ ಪೂಜೆ ನಡೀತಾ ಇದೆ. ಸೂರ್ಯ ರಶ್ಮಿ ಸ್ಪರ್ಶಿಸಿದ ನಂತರದಲ್ಲಿ ಅಭಿಷೇಕ ಆಗತ್ತೆ. ಈಶ್ವರ ಅಭಿಷೇಕ ಪ್ರಿಯ, ಹಾಗಾಗಿನೇ ಆತನಿಗೆ ರುದ್ರಾಭಿಷೇಕವೂ ಕೂಡ ನಡೆಯತ್ತೆ. ಇನ್ನು ಈ ಮಕರ ಸಂಕ್ರಾಂತಿಯ ವಿಶೇಷತೆ ಏನು, ಜೊತೆಗೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಡೆಯುವಂತಹ ಈ ವಿಸ್ಮಯ, ಅದರ ಹಿನ್ನೆಲೆ ಏನು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಅದಕ್ಕಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಬ್ರಹ್ಮಾಂಡ ಗುರುಜಿಯವರು. ಬ್ರಹ್ಮಾಂಡ ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲಿಗೆ. ಹಾಗೇನೆ ಈ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು ಗುರುಜಿ? ಸಂಕ್ರಾಂತಿ ಇವತ್ತ ನಾಳೆನ ಅನ್ನುವಂತಹ ಗೊಂದಲ ಕೂಡ ಹಲವರಲ್ಲಿದೆ, ಏನ್ ಹೇಳ್ತೀರಿ? ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನೇನ್ ಯೋಗಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವ್ಯಾನಂ ಸರ್ವಲೋಕೈಕನಾಥಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಏನು ವಿಶೇಷ ಅಂತೀರ? ಇವತ್ತೆಲ್ಲ ನಾವು ಬಂದಿರತಕ್ಕಂಥ ಒಂದು ವೈಶಿಷ್ಟ್ಯತೆ ಸಂಕ್ರಾಂತಿ. ಏನು ಸಂಕ್ರಾಂತಿ? ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಅಂದರೆ ಅದಕ್ಕೆ ಹೆಸರು ಅಂದ್ಕೊಂಡ್ಬಿಟ್ಟಿದ್ದೀರ? ಖಂಡಿತ ಇಲ್ಲ. ಮಕರಕ್ಕೆ ಪ್ರವೇಶವಾದಾಗ ಸೂರ್ಯನಾರಾಯಣನು ದಿವಾಕರ ನಮಸ್ತುಭ್ಯಂ ಬಲ್ಲೋಕ ಬಸ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂದರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ. ಆ ಸೂರ್ಯ ಪ್ರವೇಶ ಮಾಡೋ ಸಮಯ ಮಕರಕ್ಕೆ ಪ್ರವೇಶ ಮಾಡದ ಮಕರ ಸಂಕ್ರಾಂತಿ. ಇದರಲ್ಲಿ ಎಷ್ಟೋ ಜನ 14ನೇ ತಾರೀಕು 15ನೇ ತಾರೀಕು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಖಂಡಿತ ಇಲ್ಲ. ಇವತ್ತೇ ವಿಶೇಷವಾಗಿ 14ನೇ ತಾರೀಕು ಮಂಗಳವಾರನೇ ಈ ವರ್ಷದ ಸಂಕ್ರಾಂತಿ. ತಲೆಯಲ್ಲಿ ಇಟ್ಕೊಂಬಿಡಿ. ಕೆಲವೆಲ್ಲ 15ನೇ ತಾರೀಕು ಮಾಡ್ಕೊಂಡ್ಬಿಡ್ತೀರಿ, 14ನೇ ತಾರೀಕು ಮಾಡೋದಾ? ಕನ್ಫ್ಯೂಷನ್ ಇಟ್ಕೊಬೇಡಿ. ಯಾವತ್ತು ಸೂರ್ಯನಾರಾಯಣನು ಮಕರ ಪ್ರವೇಶ ಮಾಡ್ತಾನೋ, ಯಾವತ್ತು ಚಂದ್ರ ದೃಷ್ಟಿಯಲ್ಲಿ ಪರಿಪೂರ್ಣವಾಗಿ ಅಲ್ಲಿರ್ತಾನೋ, ವಿಶೇಷ ಅನುಗ್ರಹದಲ್ಲಿ ಸಂಧ್ಯಾಕಾಲದಲ್ಲೂ ಆ ಮಕರ ಪ್ರವೇಶ ಮಾಡುವಾಗ ಸೂರ್ಯ ಅಲ್ಲೇ ಅಸ್ತವಾಗ್ತಾನೋ, ಅದೇ ಮಕರ ಸಂಕ್ರಾಂತಿ. ಸಂಕ್ರಾಂತಿಯ ಸಮಯದಲ್ಲಿ ನಾವುಗಳು ವಿಶೇಷವಾಗಿ ಸೃಷ್ಟಿಯ ನಂತರ ಬರ್ತಕ್ಕಂಥ ಸಂಕ್ರಾಂತಿ ಭಾಳ ಮುಖ್ಯ. ಇವತ್ತು ನಾವೆಲ್ಲ ಎಲ್ಲಿ ಬಂದಿದ್ದೀವಿ? ಗವಿ ಗಂಗಾಧರೇಶ್ವರ ಗೌತಮ ಋಷಿ ಆಶ್ರಮಕ್ಕೆ ಬಂದ್ಬಿಟ್ಟಿದ್ದೀವಿ. ಗೌತಮ ಋಷಿ ಆಶ್ರಮಕ್ಕೆ ಎಷ್ಟು ವಿಶೇಷತೆ ಅಂದರೆ, ಆ ಕಾಲದಲ್ಲಿ ಗೌತಮ ಋಷಿಗಳು ಬಹಳ ಆಧುನಿಕವಾಗಿ ಮಾಡಿರತಕ್ಕಂಥ ಪ್ರತಿಷ್ಠಾಪನೆ ಶಿವ ಪ್ರತಿಷ್ಠಾಪನೆ. ಇಂಥ ಒಂದು ಗಂಗಾಧರೇಶ್ವರ, ಅಂಥ ಗಂಗಾಧರೇಶ್ವರನಿಗೆ ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಗಂಗಾಧರೇಶ್ವರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಕಾಳಿ ಸಂಚಾರ ಇದ್ದ ಜಾಗವೇ ಈ ಬಂಡೆಗಳಿರ್ತಕ್ಕಂಥ ಜಾಗ. ನಂದೀಶ್ವರನ ಪ್ರಾಣ ಪ್ರತಿಷ್ಠಾಪನೆ ಈಶ್ವರನಿಗೋಸ್ಕರ ಆಗಿದ್ದೇ ಬಸವನ ಗುಡಿ. ಈ ಬಸವನ ಗುಡಿ ಜೊತೆಗೆ ಮಹಾ ದೊಡ್ಡ ಗಣಪತಿಯಾಗಿರ್ತಕ್ಕಂಥವನು ಭೋಜನ ಪ್ರಿಯ, ಭಕ್ಷಪ್ರಿಯ ಅಂತ ಕರಿತೀವಿ. ಇಂಥ ಒಂದು ಮಹಾಗಣಪತಿ ಬಸವನ ಗುಡಿಯಲ್ಲಿ ವೈಶಿಷ್ಟ್ಯಪೂರ್ವಕವಾಗಿ ನಂದೀಶ್ವರ ಮತ್ತು ಗಣಪತಿ. ಅಂದರೆ ಆ ನಂದೀಶ್ವರ ಗಣಪತಿ ಕರ್ಕೊಂಬಂದು ಗಂಗಾಧರೇಶ್ವರನ ದರ್ಶನ ಮಾಡಿಸಿರೋ ಸ್ಥಳವೇ ಇವತ್ತಿನ ಬಸವನ ಗುಡಿ. ಇಲ್ಲಿ ಎಷ್ಟೋ ಜನ ಸಿದ್ಧಿ ಪಡೆದಿರ್ತಕ್ಕಂಥ ವೀರಭದ್ರ ಇದ್ದಾನೆ. ಮಹಾಕಾಳಿ ಆಗಿರ್ತಕ್ಕಂಥ ಅನುಗ್ರಹ ಸಿದ್ಧಿ ಅಂತ ಕರೀತಾರೆ. ಅಲ್ಲಿ ಸಾಕ್ಷಾತ್ ಕೃಷ್ಣದೇವರಾಯರು ಓಡಾಡಿರ್ತಕ್ಕಂಥ ಸ್ಥಳದಲ್ಲಿ ಕಾಳಿ ಸಂಚಾರ ಮಾಡೋ ಸಮಯದಲ್ಲಿ ಒಂದು ದರ್ಶನವನ್ನು ಕೊಟ್ಟಿರ್ತಕ್ಕಂಥವಳು. ಅಂಥ ಒಂದು ಕಾಳಿ ದರ್ಶನ ಕೊಟ್ಟಿರೋ ಸ್ಥಳವು ಇಲ್ಲೇ ಇರತಕ್ಕಂಥ ಸ್ಥಳ. ಇದರಲ್ಲಿ ಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಗುಹೆಯಲ್ಲಿ ನಮಗೆ 3 ಕಡೆಯಿಂದ ಬರ್ತಕ್ಕಂಥ ನದಿ ಇದೆ. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರ ವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಾಂ ಗಂಗಾ ದೇವೀಂ ಭಜಾಮ್ಯಹಂ. ಅವಳ ಜೊತೆ ಕಾವೇರಿ. ಅಂಥ ಗೌತಮ ಋಷಿಗಳ ಆಶ್ರಮದಲ್ಲಿ ಇಂಥ ಸ್ಫಟಿಕವಾಗಿರ್ತಕ್ಕಂಥ ಒಂದು ವಿಶೇಷತೆ, ಸ್ಫಟಿಕ ಸರೋವರ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಗಂಗೆ
ಶಿವಗಂಗೆಯಿಂದಾನೂ ಬಂದಿರತಕ್ಕಂಥವಳು. ಅಲ್ಲಿ ಇರ್ತಕ್ಕಂಥ ಹೊನ್ನಾದೇವಿಯ ಜೊತೆ ಗಂಗಾಧರೇಶ್ವರ ಅಂತರ್ಗಂಗೆಯಾಗಿ ಒಳಭಾಗದಲ್ಲಿ ಹರ್ಕೊಂಡ್ಬಂದಿರತಕ್ಕಂಥವಳು ಎಲ್ಲಿಗೆ ಬರ್ತಾಳೆ? ಶಿವಗಂಗೆಯನ್ನು ದಾಬಾಸ್ಪೇಟೆಯಿಂದ ನೋಡ್ತಿರಿ ಗೊತ್ತಾ? ಅಲ್ಲಿಂದ ಹರ್ಕೊಂಡು ಬಂದು ಗಂಗಾಧರೇಶ್ವರನ ಪಾದವನ್ನು ತೊಳಿತಕ್ಕಂಥ ಅವಕಾಶ ಇಲ್ಲೊಬ್ಬಳು ಮಾಡ್ಕೊತಾಳೆ. ಕಾವೇರಿ ನದಿ ಹರ್ಕೊಂಡು ಹೋದಾಗ ವೃಷಭಾವತಿ ಜೊತೆ ಸೇರಿಕೊಂಡು ಸಮುದ್ರ ಮಂಥನ ಮಾಡೋ ಸಮಯಕ್ಕೆ ವಿಶೇಷವಾಗಿ ಶಿವನ್ ಸಮುದ್ರ ಸೇರ್ತಾರೆ. ಇವರೆಲ್ಲ ಹೊಟ್ಟೋಗೋ ಸಮಯಕ್ಕೆ ಆ ಕಾವೇರಿ ತೀರದಲ್ಲಿ ಹೋಗೋಕ್ಕೆ ಮೊದಲು ಇಲ್ಲಿ ಬಂದು ಕಾಡಿನ ವಿಶೇಷವಾಗಿರ್ತಕ್ಕಂಥ 3 ಸ್ಥಳಕ್ಕೆ ಬರ್ತಾಳೆ. ಯಾವ ಜಾಗಗಳು ಅಂದರೆ ಇವತ್ತಿನ ದಿವಸ ನೀವೇನು ಗಾಳಿ ಹನುಮಂತರಾಯ ದೇವಸ್ಥಾನ ನೋಡ್ತೀರಾ, ಅಲ್ಲಿರ್ತಕ್ಕಂಥ ಒಂದು ಸ್ಥಳ. ವಿಶೇಷವಾಗಿರ್ತಕ್ಕಂಥ ನಾವು ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಕೆಂಗಲ್ ಹನುಮಂತರಿಯ ಆ ಸ್ಥಳ. ಇಲ್ಲಿರ್ತಕ್ಕಂಥ ಆಂಜನೇಯ ಕೋಟೆ ಆಂಜನೇಯ, ಈ ಕೋಟೆ ಆಂಜನೇಯನ ದರ್ಶನ ಮಾಡಿಕೊಂಡು ಈ ಹೋಗೋಕ್ಕೆ ಮೊದಲೇನು ಮಾಡ್ತಾಳೆ? ಗವಿಗಂಗಾಧರೇಶ್ವರನ ದರ್ಶನ ಮಾಡ್ತಾಳೆ. ಅದಕ್ಕೆ ಒಳಗಡೆ ಇರ್ತಕ್ಕಂಥ ಕಾವೇರಿ ಗಂಗೆ ಇಬ್ಬರು ಸೇರ್ತಾರೆ. ಸ್ಫಟಿಕವಾಗಿರ್ತಕ್ಕಂಥ ಸ್ಫಟಿಕ ಸರೋವರ, ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸರೋವರ ಅಂದರೆ ಒಂದು ಕಲ್ಯಾಣಿ ಆಗುತ್ತೆ. ಆ ಕಲ್ಯಾಣಿಯಿಂದ ನೀರನ್ನು ತಂದು ಹಾಕ್ತಾ ಇದ್ದಿದ್ದ ಸಮಯ ಗೌತಮ್ ಋಷಿ ಪ್ರತಿಷ್ಠಾಪನೆ ಮಾಡಿರೋದು ಗುಹೆ ಒಳಗೆ. ಅವರು ತಪಸ್ ಮಾಡಿರ್ತಕ್ಕಂಥ ಕ್ಷೇತ್ರ ಗೌತಮ್ ಋಷಿ ಆಶ್ರಮ ಅಂತಲೂ ಕರೀತಾರೆ. ಇಂಥ ಒಂದು ಗಂಗಾಧರೇಶ್ವರನ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಯಾಕೆ ಬಂದಿವಿ? ಮಕರ ಸಂಕ್ರಾಂತಿಗೆ ಎಲ್ಲ ವಿಶೇಷವಾಗಿರೋ ಮಹಾಕ್ಷೇತ್ರಗಳಿದೆ. ತಮಿಳುನಾಡಲ್ಲಿ ಒಂದು ವಿಶೇಷ ಕ್ಷೇತ್ರ ಇದೆ, ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ, ತಿರುಪತಿ ಇರತಕ್ಕಂಥ ಆದಿ ಸುಬ್ರಹ್ಮಣ್ಯ ಅಂತ ಏನು ಕರಿತೀವಿ, ಹಾಗೆ ಆದಿನಾರಾಯಣ ಕ್ಷೇತ್ರ, ಅದಕ್ಕೆ ಮತ್ಸ್ಯನಾರಾಯಣ ಅಂತ ಅವನು ಕರಿತೀವಿ, ವೇದನಾರಾಯಣ ಅಂತ ಕರಿತೀವಿ. ಅಲ್ಲಿ ಕೂಡ ಪಶ್ಚಿಮ ದಿಗ್ಭಾಗಿಯಲ್ಲಿ ಮುಳುಗುವಾಗ ಮಕರ ಸಂಕ್ರಾಂತಿ ಎಂದು ಆ ಒಂದು ವಿಶೇಷವಾಗಿರತಕ್ಕಂಥ ಸೂರ್ಯಕಿರಣಗಳು ಬೀಳುತ್ತವೆ. ಇಲ್ಲಿ ಗೌತಮ್ ಋಷಿಗಳು ಸೂರ್ಯನ ಸ್ಮರಣೆ ಮಾಡಿದಾಗ ಸೂರ್ಯ ತಾನು ಆ ಒಂದು ಕ್ಷಣದಲ್ಲಿ ಬಂದು ಪರಮೇಶ್ವರನ ಪೂಜೆಗೆ ಪಾತ್ರನಾಗ್ತಾನೆ. ದಿವಾಕರ ನಮಸ್ತುಭ್ಯಂ ಬಲ್ಲೂಕ ಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂದರಂದೇಂ ತಂ ಸೂರ್ಯಂ ಪ್ರಣಮಾಮಿ. ಸೂರ್ಯ ಜಗತ್ಕರ್ತಾನಂ, ಅವನು ಜಗತ್ತೆಲ್ಲ ನೋಡ್ತಾನಂತೆ. ಸೂರ್ಯಂ ಜಗತ್ಕರ್ತಾನಂ ಜ್ಞಾನ ಮೋಕ್ಷ ಪ್ರದಾಯಕಂ. ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಜ್ಞಾನ ಮೋಕ್ಷ ಪ್ರದಾಯಕಂ, ಜ್ಞಾನವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಎಲ್ಲಿ ಪರಮೇಶ್ವರನ ಸ್ಪರ್ಶ ಮಾಡಿದಾಗ ನಾವೇನಾದರೂ ನೋಡಿದ್ರೆ ಜ್ಞಾನ ಮೋಕ್ಷ ಪ್ರದಾಯಕಂ. ಸೂರ್ಯ ಅಷ್ಟಕಂ ಸ್ಮರೇ ನಿತ್ಯಂ. ಈ ಸಮಯದಲ್ಲಿ ಎಲ್ಲರೂ ಸೂರ್ಯಾಷ್ಟಕವನ್ನು ಹೇಳ್ಕೊಳ್ಳಿ. ಆದಿತ್ಯ ಹೃದಯದಲ್ಲಿ ಸೂರ್ಯಾಷ್ಟಕವನ್ನು ಹೇಳ್ಕೋಬೇಕು. ಅಷ್ಟಕಗಳನ್ನು ಯಾರು ಹೇಳ್ಕೊತಾರೆ? 8 ದಿಕ್ಕಲ್ಲಿ 8 ವಿಶೇಷವಾಗಿರ್ತಕ್ಕಂಥ ದಿಕ್ಪಾಲಕರು ಕೂತಿರ್ತಾರೆ. ಏನಮ್ಮ ಏನು ವಿಶೇಷ ಅಂದರೆ ಇಂಥ ಒಂದು ಸಮಯದಲ್ಲಿ ನೀವೆಲ್ಲ ನೋಡ್ತಕ್ಕಂಥದ್ದು ಬಹಳ ಮುಖ್ಯ. ಈ 8 ಅಷ್ಟದಿಕ್ಪಾಲಕರಲ್ಲಿ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಸೋಮ, ಪರಮೇಶ್ವರ. ಮಧ್ಯದಲ್ಲಿರ್ತಕ್ಕಂಥ ಪಾತಾಳದಲ್ಲಿ ಯಾರಿರ್ತಾನೆ? ಸ್ವಯಂ ಅನುಗ್ರಹ ಸಿದ್ಧಿ ಮಹಾವಿಷ್ಣು. ಮಧ್ಯೆ ಅಂತೂ ಯಾರೋ ಸ್ವಯಂ ಪರಮೇಶ್ವರ. ಊರ್ಧ್ವಲೋಕೆ ಬ್ರಹ್ಮಸ್ವರೂಪ, ಅವನು ಹಂಸವಾಗಿ ಹೋಗ್ತಾನೆ. ಪಾತಾಳದಲ್ಲಿ ಹೋಗಿರೋದ್ಯಾರು? ಹಂದಿ ರೂಪದಲ್ಲಿ ಮಹಾವಿಷ್ಣು. ಮಧ್ಯೆ ಅಂತೂ ಸ್ವಯಂ ಶಿವ. ಅದಕ್ಕೆ ಮಾಧ್ಯಾನಿಕ ಮಹೇಶ್ವರ ಅಂತ ಕರಿತೀವಿ. ಮಧ್ಯಾಹ್ನದಲ್ಲಿ ಮಹೇಶ್ವರ. ಸಾಯಂಕಾಲ ಮುಸ್ಸಂಜೆ ಹೊತ್ತು ಅಂತ ಕರಿತೀವಿ. ಮುಸ್ಸಂಜೆ ಅಂದರೆ 5:15 ಸಮಾನವಾಗಿ 5:14 ಅಂತ ಇಟ್ಕೊಳ್ಳಿ. ಇಲ್ಲಿ ಆಗೋ ದೃಶ್ಯ ಇಂತಿಂಥ ಸಮಯ ಅಂತ ಇರುತ್ತೆ. ಅವ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಬರ್ತಾನೆ, ನೋಡ್ತಾನೆ, ಸ್ಪರ್ಶ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ, ಹೊರಟೇ ಬಿಡ್ತಾನೆ. ಎಲ್ಲಿ ಬೀಳ್ತಾನೆ ಅಂದಾಗ ಹೋದ್ಸಲಿ ಒಂದ್ಸಲಿ ಏನಾಯಿತು, ಈ ದೃಶ್ಯ ಎಲ್ಲ ಮಾಡುವಾಗ ನಾವೆಲ್ಲ ಮಾಧ್ಯಮದಲ್ಲಿ ಭಾಳಷ್ಟು ಹೇಳಿದ್ದೀವಿ. ಆದರೂ ಸಹ ಅವನು ಕರೋನಾ ಸಮಯದಲ್ಲಿ ಗೋಚರ ಇಂಥ ರೋಗ ಬರುತ್ತೆ ಇಂಥ ಸಮಯಕ್ಕೆ ಅಂದರೆ ಹೊಸದವ್ರಿಗೂ ಬಂದ, ದೇವರು ಸ್ಪರ್ಶ ಮಾಡಿಲ್ಲ. ಅವಾಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೂಕ್ಷ್ಮ, ಯಾಕೋ ಬಂದಿಲ್ವ ಟಕ್ಕಂತ ಹೊಟ್ಟೆ ಹೋದ್ನಲ್ಲ ಅಂತ ಇವೆಲ್ಲ ಅನ್ಕೊಳ್ಳೋದು. ಒಂದು ಕಿಟಕಿ ಇಟ್ಬಿಟ್ರೆ ಕಿಟಕಿ ರಂಧ್ರದಲ್ಲಿ ಬರುತ್ತೆ, ನೇರವಾಗಿ ಬಂದ, ಪಶ್ಚಿಮ ದಿಗ್ಭಾಗಿಯಲ್ಲಿ ನೋಡ್ದ, ದರ್ಶನ ಮಾಡ್ದ, ಹೊಟ್ಟೋದ ಅನ್ಕೊತೀರ. ಖಂಡಿತ ಇಲ್ಲ. ಋಣಮುಕ್ತ ಪರಿವರ್ತನೆ ಆಗಿರ್ತಕ್ಕಂಥ ಪರಮೇಶ್ವರನು ಅಲ್ಲಿ ಬಂದು ಆ ಗೋಚಾರ ಮಾಡೋ ಸಮಯಕ್ಕೆ ನೀವೆಲ್ಲ ನೋಡಬೇಕು ಅಂದರೆ ಆ ಸ್ಪರ್ಶ ಕಾಲ ಅಂತಿರುತ್ತಲ್ಲ 5:14 5:18 ಆ ಸ್ಪರ್ಶ ಕಾಲದಲ್ಲಿ ಅಕಸ್ಮಾತ್ ಅವನು ಸ್ಪರ್ಶ ಮಾಡಿಲ್ವಾ ಅನಾರೋಗ್ಯಕ್ಕೆ ಕಾರಣ. ನೋಡಿ ಹೋದ್ಸಲಿ ಕರೋನಾ ಬಂದಿದ್ದಾಗ ಅದೊಂದು ಸೂಚನೆ ಕೊಟ್ಟ, ಎಷ್ಟೋ ಜನಕ್ಕೆ ಗೊತ್ತಾಗಿಲ್ಲ ದಡ್ರು. ಆದರೂ ಈ ಸಲ ಅವನು ಬಂದು ಸ್ಪರ್ಶವನ್ನು ಮಾಡೋಕ್ಕೆ ಇದೇ ಸಮಯಕ್ಕೆ ಗುರು ಮೀನ ರಾಶಿಗೆ ಬರ್ತಾ ಇದ್ದಾನೆ. ಎಲ್ಲಿ ಅಂಥ ಒಂದು ಮೀನರಾಶಿಯ ಗುರು ಮನೆಗೆ ಶನಿ ಪ್ರವೇಶ. ಅಲ್ಲೇನು ಮಾಡ್ದ? ಧನುರಾಶಿಗೆ ಪ್ರವೇಶ ಮಾಡ್ದ ಶನೇಶ್ವರ. ಕರೋನಾ ಬಂತು, ಈಗ ಮತ್ತೆ ಮೀನ ರಾಶಿಗೆ ಹೋಗ್ತಾನೆ. ನಾವೆಲ್ಲ ಏನು ಮಾಡಬೇಕು? ಆದಿತ್ಯ ಹೃದಯವಾಗಿರ್ತಕ್ಕಂಥ ಸೂರ್ಯನಾರಾಯಣ ಸ್ಮರಣೆ ಮಾಡಬೇಕು. ಸರಿ ಸರಿ ಗುರುಜಿ, ಬರ್ತೀನಿ. ಈಗ ಮಕರ ಸಂಕ್ರಾಂತಿ ಹಾಗೂ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಮಹತ್ವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.